ಈಗ ಏನ್ ಮಾಡುಮ ಅಂತೀರಾ? ಅದೇ ಬೇಜಾರಿಗೆ ಎಲ್ಲ ಫೋನ್ ಮಾಡಿರ್ತಾಳೆ ನಿನ್ಗೆ. ನನಗೆ ಒಟ್ನಲ್ಲಿ ಬಿಕ್ಕಿಸ್ಕೊಂಡು ಹೇಳ್ತಾ ಇದ್ದು, ನಾನು ಹಂಗೂ ಹೇಳು ಅಂದೆ. ಏನು ಹೇಳಲಿಲ್ವಲ್ಲ, ನನ್ಗೇನು ಹೇಳ್ದ ಹೋದ್ಲ, ಬಿಡೆ ಹೋಗ್ಲಿ ಅಂತ ಅನ್ಬಿಟ್ಟು ಬೇಜಾರ್ ಮಾಡ್ಕೊಬೇಡ, ಹೇಳು ಮಂಗ್ಲ ಅಂತ ಅಂದೆ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡಲ್ಲಿ ನನಗೆ ಮಂಗಳಮ್ಮ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಇವರು ಒಂದು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಚೈತ್ರ ಅವ್ರು ಮೆಸೇಜ್ ಮಾಡಿದ್ದಾರೆ. ಬನ್ನಿ ಇದೀಗ ಕಾಲ್ ಮಾಡುವ ಮಂಗಳಮ್ಮ ಅವರಿಗೆ. ಕಮಾನ್. ಹಲೋ ಹಲೋ ಮಂಗಳಮ್ಮ ಅವರೇ, ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ನೀವೆಲ್ಲಿದ್ರೆ ಇವಾಗ? ಕೆಂಗೇರಿ. ಏನು ಟ್ರೈನಲ್ಲಿದ್ರೆ ಬಸ್ಸಲ್ಲ? ಬಸ್ಸಲ್ಲಪ್ಪ. ಯಾವ ಕಡೆ ಹೋಗ್ತಾ ಇದ್ದೀರಿ? ಮಾಮೂಲಿ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಏನು ಗಲಾಟೆ? ಬಸ್ಸಲ್ಲಿ ಇದ್ದೀನಲ್ಲ. ನೀವು ಯಾರೇ, ನಿಮ್ಗೆ ಯಾರು ಬೇಕು ಹೇಳಿ? ನಾನು ರಂಗಣ್ಣ ಮಾತಾಡ್ತಾ ಇರೋದು. ನೀವು ಯಾರು ಅಂತ ಗೊತ್ತಿಲ್ಲ. ಮಧ್ಯಾಹ್ನ ಫೋನ್ ಮಾಡಿದ್ರಲ್ಲ, ಆ ಮಂಗ್ಲ ಬೇಕಾ? ಗೊತ್ತು, ಅದು ಅವಳ ಫ್ರೆಂಡು, ನಾನ್ ಮಂಗ್ಲ ಅಂತ. ಅವ್ರ ಫ್ರೆಂಡ್? ಹಾ, ನಾವ್ ಅವ್ರ ಫ್ರೆಂಡು, ದೊಡ್ಡಲ್ಮಾದವ್ರು. ಹೌದಾ? ಏನು ಅವಳ ಕತೆ? ಅವಳದು ಏನು ಮಾತಾಡೋದು, ಯಾಕೋ ಒಂಥರ ಆಗಿರ್ತಾಳೆ ಒಟ್ನಲ್ಲಿ ಬೇಜಾರವಾಗಿ. ಹೌದಾ? ಹಾ, ನೀವು ಧೈರ್ಯ ಹೇಳುತ್ತಾನೆ ಸ್ವಲ್ಪ. ನಾನು ಹೇಳೋಷ್ಟು ಹೇಳ್ತೀನಿ. ಏನು ಎಷ್ಟು ಹೇಳಿದ್ರು ಹಂಗೆ ಇರ್ತಾಳೆ. ಏನ್ ಪ್ರಾಬ್ಲಮ್ ಆದ್ರೂ ಹೇಳು ಅಂದ್ರೆ, ಅಯ್ಯೋ ಇಲ್ಲ ಅಕ್ಕಪಕ್ಕ ಅವ್ರೆ ಕಣೆ, ಏನ್ ಹೇಳ್ಕೊಳ್ಳೋದು, ಆಡ್ಕೊತಾರೆ ಜನ ಅಂತಾಳೆ. ಅಯ್ಯೋ, ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊತಾರಲ್ವಾ? ಹೌದು. ಸಣ್ಣಕ್ಕಿದ್ರೆ ಏನು ಒಣಿಕಂಡ್ ಸಣ್ಣಕ್ಕಾರೆ ಅಂತಾರೆ, ದಪ್ಪಕ್ಕಿದ್ರೆ ನೀವು ಅವ್ರಿಗೆ ಫ್ರೆಂಡಾ? ಹ್ಞೂ. ಅದಕ್ಕೆ ಪಾಪ ನನ್ ಫೋನಲ್ಲಿ ಮಾಡಿದ್ಲೇನೋ, ಅವ್ರ ಮನೆಯವ್ರೇನಾದ್ರು ನಿನ್ ನಂಬರ್ ನೋಡ್ತಾರೆ ಅಂತ. ಪಾಪ ನನಗೆ ದುಃಖ ಕುಡ್ಸ್ಕೊಂಡು ಹೇಳ್ತಾ ಇದ್ದಲ್ಲ, ಏನಾಗೋಯ್ತೋ ಏನೋ ಅಂತ ಗಾಬರಿ ಆಗೋಯ್ತು. ಅದೇ ನಾನು ಅದಕ್ಕೆ ಏನ್ ಕಳ್ತಾ ಇದ್ದೆ ಹೇಳು ಅಂದೆ. ನಿಮ್ ಜೊತೆ ಮಾತಾಡಾದ್ಮೇಲೆ ತಿರ್ಗಾ ಫೋನ್ ಕೊಟ್ಬಿಟ್ಲು ನನ್ಗೆ. ಮತ್ತೆ ಏನು ಹೇಳಿಲ್ಲ ನನ್ ಜೊತೆಲಿ. ಆದ್ರೂ ತುಂಬಾ ಪ್ರಾಬ್ಲಮ್ ಅಲ್ಲಿ ಅವಳೇ ಅನಿಸ್ತದಪ್ಪ ಅವಳನ್ನ ನೋಡಿದ್ರೆ. ಹೌದಾ? ಹಾ. ಏನ್ ದುಡ್ಡು ಗಿಡ್ಡನ್ ಪ್ರಾಬ್ಲಮ್ ಏನು? ಅದೇ ಪ್ರಾಬ್ಲಮ್ ಅಲ್ಲಿ ಅನಿಸ್ತದೆ ನನಗೇನು. ನಮ್ಮ ಹತ್ರ ಹಿಂಗ್ ಓಪನ್ ಆಗು ಹೇಳ್ಕೊಳಲ್ಲ. ಹೇಳ್ಕತಾಳೆ ಮನೇಲಿ. ಫೋನ್ ಮಾಡಿದ್ರೆ ಮನೇಲಿ ಅವ್ರ ಯಜಮಾನ ಏನೋ ಅನ್ಕೋತಾನೆ ಅಂತ ಮನೆಗ್ ಹೋದ್ರು ನನ್ ಫೋನ್ ಮಾಡಲ್ಲ. ಇಲ್ಲಿ ಕೆಲ್ಸದಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಜನ ಇರ್ತಾರೆ, ಏನು ಹೇಳ್ಕೊಳಲ್ಲ. ಏನೋ ಮಗು ಏನೋ ಬಿದ್ದೋಗ್ಬಿಟ್ಟು ಅದೇನೋ ಏಟ್ ಮಾಡ್ಕೊಬಿಟ್ಟಿತ್ತು ಅಂತ ಇದ್ದು. ಈಗ ನನಗೋಸ್ಕರ ಒಂದ್ ಹೆಲ್ಪ್ ಮಾಡ್ತೀರಾ? ಏನ್ ಮಾಡ್ಬೇಕು? ನಾಳೆ ಅವರು ಗಾರ್ಮೆಂಟ್ಸ್ ಬಂದ ತಕ್ಷಣನೇ ಹೇಳಿ, ನಾನು ನಿಮ್ಮ ಅಕೌಂಟ್ಗೆ 5,000 ಕಳಿಸ್ತೀನಿ. ನಮ್ಮ ಅಕೌಂಟ್ಗಾ? ಅವಳ ಅಕೌಂಟ್ಗೆ ಕಳಿಸಿ. ಈಗ ಫೋನ್ ಬಂದ್ರೇನೆ ಅವ್ರ ಮನೇನಲ್ಲಿ ಹಂಗೆ ಅಂತೀರಾ, ಅಕೌಂಟಿಗೆ ಬಂದ್ರೆ ಏನು ಗೊತ್ತಾಗಲ್ವಾ? ನನ್ಗೆ ಫೋನ್ ಮಾಡಲ್ಲ ಗೊತ್ತಾಣ, ಸುಳ್ಳಲ್ಲ. ನನ್ಗೆ ಅವಳು ರಿಟರ್ನ್ ಫೋನ್ ಮಾಡಲ್ಲ. ಮನೆಗ್ ಹೋದ್ರೆ ಫ್ಯಾಕ್ಟ್ರಿಲಿ ಎಷ್ಟೋ ಅಷ್ಟೇ ಮಾತಾಡೋದು ನಾವು. ಮತ್ತೆ ನಾವು ನಿಮ್ಸ ಪುರ್ಸೋತಿಲ್ಲ ಅಣ್ಣ ನಮ್ ಗಾರ್ಮೆಂಟ್ಸ್ ಅಲ್ಲಿ ಮಾತಾಡಕ್ಕೂ ಕೂಡ. ಒಂದ್ ಸೆಕೆಂಡ್ ತಿರ್ಗಾಕ್ ಆಯ್ತಲ್ಲ ಅಂತ ಹಿಂಸೆ ಗಾರ್ಮೆಂಟ್ಸ್ ಅಲ್ಲಿ. ಅಂತದ್ರಲ್ಲಿ ಏನ್ ಹೇಳ್ತಾಳ ಅವಳು ನನ್ಗೆ? ಆಯ್ತೆ ಪಾಪ ಹೇಳ್ಕತಾಳ, ಇಲ್ಲ ಅಂತಲ್ಲ, ಆದ್ರೆ ಟೈಮ್ ಇರಲ್ಲ ಅವಳಿಗೆ ಹೇಳ್ಕೊಳಕ್ಕೆ. ಅಷ್ಟು ಹಿಂಸೆ ಅಣ್ಣ. ಒಂದ್ ನಿಮಿಷ ಒಂದ್ ಸೆಕೆಂಡ್ ನಾವು ವೇಸ್ಟ್ ಮಾಡಂಗಿಲ್ಲ. ಅವಳದು ದುಡ್ಡಿನ ಪ್ರಾಬ್ಲಮ್ ಅಣ್ಣ ಪಾಪ. ಅವ್ರು ಇವ್ರು ಎಲ್ಲಾರ್ಗು ಕೊಟ್ಬಿಟ್ಟು ಅವ್ರು ಎಲ್ಲಾ ಮೋಸ ಮಾಡ್ಬಿಟ್ರು ಪಾಪ. ಅವಳಿಗೆ ಬಡ್ಡಿ ಕಟ್ಟೋ ಸಮಯಕ್ಕೆ ಬಡ್ಡಿ ಕಟ್ಟಲ್ಲ. ಅವಳು ಎಲ್ಲಾರ್ಗು ಹೆಲ್ಪ್ ಮಾಡ್ತಾಳೆ ಪಾಪ. ಅವಳಂತ ಒಳ್ಳೆ ಫ್ರೆಂಡ್ ಯಾರು ಇಲ್ಲ. ನನ್ಗೆ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಹೆಲ್ಪ್ ಮಾಡವಳು. ಬೇರೆ ಹತ್ರ ಎಲ್ಲ ಕೊಟ್ಟಿ ನಾನು ಎಲ್ಲಾರ್ಗು ಬಡ್ಡಿ ಕಟ್ಟಿದೀನಿ. ನಾನು ರಿಟರ್ನ್ ಕೊಟ್ಬಿಟ್ಟಿದೀನಿ. ಬೇರೆ ಆತರ ಮಾಡ್ತಿಲ್ಲ ಅವಳಿಗೆ. ಅವಳಿಗೆ ಮೋಸ ಮಾಡ್ತಾವ್ರೆಲ್ಲ. ಅದೇ ಅಣ್ಣ, ಒಂದ್ ಮಾತು ಹೇಳ್ತೀನಿ. ನನ್ ಕಷ್ಟ ಅಂತ ಇವಾಗ ನೀವು ಪರಿಚಯ ಆಗಿದ್ದೀರಾ ಅನ್ಕೋ. ನೀವು ನಾನೇ ಕೇಳ್ತಾ ಇರ್ತೀನಿ, ಅಣ್ಣ ಇಂತ ಪ್ರಾಬ್ಲಮ್ ಐತೆ, ನನ್ಗೆ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳ್ತೀವಿ. ನೀವೇನ್ ಮಾಡ್ತೀರಾ? ಅಯ್ಯೋ ಪಾಪ ಅವ್ರ ಅವತ್ತಿಂದ ಪರಿಚಯ ಆಗವ್ರಲ್ಲ, ಇರು ಕೊಡೋಣ ಅಂತ ಕೊಡ್ತೀವಿ. ನಾನ್ ನಿನ್ ಮೋಸ ಮಾಡ್ಬಿಟ್ರೆ ನೀವು ಸುಮ್ನೆ ಇರ್ತೀರಾ? ರಿಟರ್ನ್ ಏನ್ಕಮ್ಮ ಎತ್ತಮ್ಮ ಅಂತ ಕೇಳ್ತೀರ ತಾನೆ. ಇವಾಗ ನೀವು ಕೊಟ್ಟಿರೋ ಕಾಸು ನಾವು ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗಲ್ವಾ? ನೋಡ, ಆತರ ಫ್ರೆಂಡ್ಲಿ ಅವಳು ಮರಳು ಬಿಡ್ತಾಳೆ. ಏನ್ ಮಾಡೋದು? ಈಗ ಬೆಳಗಿರೋದೆಲ್ಲ ಹಾಲು ಅನ್ಕೊಂಡ್ರೆ ಆಯ್ತದ, ಪೆನಾಯ್ಲು ಇರ್ತದೆ ಅಲ್ವಾ? ಅದೇ ಅವ್ಳು ಮಾಡ್ಕೊಂಡಿರೋ ತಪ್ಪೆ ಅದು ಕಣ ಪಾಪ. ಕೊರಗ್ತಾಳೆ ಎಷ್ಟ್ ಚೆನ್ನಾಗಿದ್ಲು ಅಂತ. ತುಂಬಾ ಸಣ್ಣನೇ ಆಗೋಗಿದ್ದಾಳೆ ಈಗ ಏನ್ ಮಾಡುಮ ಅಂತೀರಾ? ಅದೇ ಬೇಜಾರಿಗೆ ಎಲ್ಲ ಫೋನ್ ಮಾಡಿರ್ತಾಳೆ ನಿನ್ಗೆ. ನನಗೆ ಒಟ್ನಲ್ಲಿ ಬಿಕ್ಕಿಸ್ಕೊಂಡು ಹೇಳ್ತಾ ಇದ್ದು, ನಾನು ಹಂಗೂ ಹೇಳು ಅಂದೆ. ಏನು ಹೇಳಲಿಲ್ವಲ್ಲ, ನನ್ಗೇನು ಹೇಳ್ದ ಹೋದ್ಲ, ಬಿಡೆ ಹೋಗ್ಲಿ ಅಂತ ಅನ್ಬಿಟ್ಟು ಬೇಜಾರ್ ಮಾಡ್ಕೊಬೇಡ, ಹೇಳು ಮಂಗ್ಲ ಅಂತ ಅಂದೆ. ಈಗ ಬೇಡ ಹೇಳ್ತೀನಿ ಬಿಡು ಇನ್ನೊಂದ್ ದಿವಸ ಅಂತ ಸುಮ್ನೆ ಪಾಪ ಈ ಗಾರ್ಮೆಂಟ್ಸ್ ಬರೋರ್ದೆಲ್ಲ ಆಲ್ಮೋಸ್ಟ್ ಅಲ್ಲಿ ಇದೇ ಕತೆ ಅಲ್ವೇ?
ಅಯ್ಯೋ ಅಣ್ಣ ಯಾಕೆ ಹೇಳ್ತೀರಾ ಅದ್ ಪರಿಸ್ಥಿತಿನ. ಎಲ್ಲಾದ್ರೂ ಒಂದು ಕಸ ಗುಡ್ಸಕ್ ಸೇರ್ಕೊಬಿಟ್ರು ಗಾರ್ಮೆಂಟ್ಸ್ ಅವಸಾನೆ ಬೇಡ ಅನ್ಸ್ಬಿಟ್ಟೈತಿ. ಮನೆ ಪರಿಸ್ಥಿತಿ ನೋಡಿದ್ರೆ ವಿಧಿ ಇಲ್ದೆ ಹೋಗ್ಲೇಬೇಕು. ಯಾಕೆ ಅಂತದೇನು? 4 ಮೂಲೆ ಒಂದೇ ಸಮನಾಗಿರುತ್ತೆ ಅಣ್ಣ. ಹೇಳಿ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಗೊತ್ತಾ. ಕರೆಕ್ಟ್. ಮನೇಲಿ ಹೆಂಡತಿ ಸರಿ ಇದ್ರೆ ಗಂಡ ಸರಿ ಇರಲ್ಲ, ಗಂಡ ಸರಿ ಇದ್ರೆ ಹೆಂಡತಿ ಸರಿ ಇರಲ್ಲ. ಆತರ ಇಬ್ರು ಸರಿ ಇದ್ರೆ ಮಕ್ಳು ನೆಟ್ಗಿರಲ್ಲ. ಓಂ ಶಕ್ತಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಳು ಹಾಕೊಂಡು ಅದು ಕೊಟ್ಟೆ. ನನ್ ಮಗನ್ನ ಎಜುಕೇಶನ್ಗೆಲ್ಲ ಕೊಟ್ಲು. ಒಬ್ಬ ಬೇರೆ ಹತ್ರ ಅವಳ ಹತ್ರ ಇರ್ಲಿಲ್ಲ, ಅವೆಲ್ಲ ಕೊಟ್ಟೆ. ಅಷ್ಟೊಂದು ಹೆಲ್ಪ್ ಮಾಡೋಳ ಅಂತವ್ರನ್ನ ಇಲ್ಲ ಇಲ್ಲ, ನೀವು ನೆನ್ಸ್ಕೊತಿರಲ್ಲ ಅಂತ ಕಷ್ಟಕ್ಕಾದವ್ರನ್ನೆಲ್ಲ. ನಿಮ್ ದೊಡ್ಡ ಗುಣ ಅದು. ನಾನ್ ಮಾತ್ರ ಅವಳ ಒಂಥರ ಮಗಳು ತರ ನಂಬಿದ್ದೀನಪ್ಪ. ಕೆಲವೊಬ್ಬರಿ ಕೆಲ್ಸ ಆಗತ್ತಂಕ ಅಷ್ಟೇ. ಅವಳಿಗೆ ಯಾವ ಕಡೆನೂ ಹೆಲ್ಪ್ ಇಲ್ಲ ಅಣ್ಣ, ಅದೊಂದೇ ಬೇಜಾರು. ಅಪ್ಪ ಅಮ್ಮ ಅಕ್ಕ ತಂಗಿದಿರ ಅಣ್ಣ ತಮ್ಮದಿರು ಯಾರು ಅವ್ರಿಗೆ ಹೆಲ್ಪ್ ಇಲ್ಲ ಅವಳಿಗೆ. ಅವಳೇ ದುಡಿಬೇಕು, ಅವಳೇ ನೋಡ್ಬೇಕು ಎಲ್ಲ. ಮಕ್ಳಿಗೆ ಫೀಸ್ ಕಟ್ಟವಳು ಜಾಸ್ತಿ ಸತಿ. ಒಂದ್ ಮಗು ಬೇರೆ ಸೇರ್ಸವಳಲ್ಲ, ಇಬ್ರಿಗೂ ಇದು ಇಂಗ್ಲಿಷ್ ಮೀಡಿಯಂ ಸೇರ್ಸ್ಬೇಕಲ್ಲ. ನನಗಂತೂ ಹೊಟ್ಟೆ ಉಳ್ದೋಯ್ತದೆ ಇಂಥ ವಿಚಾರಗಳು ಕೇಳ್ಬಿಟ್ರೆ. ಅಯ್ಯೋ ಏನ್ ಮಾಡೋದಣ್ಣ, ಅವಳ ಪರಿಸ್ಥಿತಿ ಆತರ ಆಯ್ತು. ನೀವು ಅಣ್ಣ ಎಲ್ಲಿರೋದು? ನಾನು ಈಗ ಒಂದ್ 6 ತಿಂಗಳಿಂದ ದುಬೈನಲ್ಲಿದ್ದೆ. ಹಾ, ಅಲ್ಲಿಂದ ಯಾಕೋ ಬಿಸ್ನೆಸ್ ಸ್ವಲ್ಪ ಡಲ್ ಆಯ್ತು ಅಂದ್ಬಿಟ್ಟು ಇಂಡಿಯಾಗೆ ಬಂದ್ಬಿಟ್ಟಿದೀನಿ. ಈಗ ಎಲ್ಲಿದ್ದೀರಾ? ಇವಾಗ ಬಂದು ಇಲ್ಲಿ ಇದು ಚನ್ನಪಟ್ಟಣ. ಹೌದಾ? ಮುಂಚೆ ದುಬೈನಲ್ಲಿ ನಮ್ದು ಮಿಲ್ಕ್ ಬಿಸ್ನೆಸ್ ಇತ್ತು. ಇದು ಒಂಟೆಗಳಿಗೆಲ್ಲ ಹಾಲು ಕರೀತಿದೆ. ಅಲ್ಲಿ ಬಿಸ್ನೆಸ್ ಎಲ್ಲ ಡೌನ್ ಆಗೋಯ್ತು. ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಒಂದು 20-30 ವರ್ಷ ತಗೊಂಡು ಇಲ್ಲಿ ಡೈರಿ ಓಪನ್ ಮಾಡ್ಕೊಂಡಿದೀನಿ. ಇದು ಹಾಲ್ ಕರಿಯ ಟಚ್ ಬಿಟ್ಟೋಗ್ಬಾರ್ದು ಅಂದ್ಬಿಟ್ಟು. ನಿಮ್ಗೇನಾದ್ರು ಬೇಜಾರಾಯ್ತಾ ನಾನ್ ಮಾತಾಡಿದ್ದು? ಅಯ್ಯೋ ಆತರ ಏನಿಲ್ಲ ಅಣ್ಣ, ಕೇಳಿದ್ರಲ್ಲ ಅವಳ ಬಗ್ಗೆ ನೀವ್ ಒಬ್ರಣ್ಣ, ನನಗ್ ಖುಷಿ ಆಯ್ತು. ನಾನು ಈ ತರ ಊರವ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತೀನಿ. ಬಟ್ ಏನಂದ್ರೆ ನೀವೇ ಅವ್ರ ಬಗ್ಗೆ ಎಲ್ಲ ಹೇಳ್ಬಿಟ್ರಿ. ಆಕ್ಚುಲಿ ಮಂಗಳಮ್ಮ ಅವ್ರೆ ಅಲ್ಲ, ಅವಳ ಬಗ್ಗೆ ಕೇರ್ ತಗೊಂಡ್ ಕೇಳಿದ್ರಲ್ಲ ಅದಕ್ಕೆ ಖುಷಿ ಆಯ್ತು. ಅಲ್ಲ, ನಾವ್ ಎಲ್ಲಾರ ಬಗ್ಗೆನೂ ತಗತಿರ್ತೀವಿ ಒಂದೊಂದ್ ಟೈಮು. ಹೌದಾ? ನಿಮ್ ಬಗ್ಗೆನೂ ತಗೊಂಡಿಲ್ವ ಇವಾಗ? ಆಯ್ತಾಯ್ತು. ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು ಇದು RJ ಸುನಿಲ್ ಅಂತ ಮಂಗಳಮ್ಮ ಅವ್ರೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಇದು ಒಂದು ಬಕ್ರಾ ಮಾಡೋ ಕಾರ್ಯಕ್ರಮ. ನಿಮ್ ಚೈತ್ರ ಅವರು ನಿಮ್ ನಂಬರ್ ಕೊಟ್ಟು ನಿಮ್ಗೆ ಬಕ್ರಾ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ನಾವು ಕಾಲ್ ಮಾಡಿದಷ್ಟೇ. ನೀವು ನೋಡಿದ್ರೆ ಅದು ಯಾರ್ಯಾರ್ದೋ ಹೆಸರು ತಕೊಂಡು ಅದು ಯಾರ್ಯಾರ್ದು. ಥ್ಯಾಂಕ್ ಯು ನಮ್ಮಟ್ಟು ಮಾತಾಡಿದಕ್ಕೆ. ಪಾಪ ಯಾರೋ ಕಷ್ಟದಲ್ಲವ್ರೆ ಅಂದ್ರಲ್ಲ, ಅವ್ರ ಕಷ್ಟ ಎಲ್ಲ ಬೇಗ ದೂರ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನೀವು ಒಳ್ಳೆ ಫ್ರೆಂಡು, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಪಾಪ ಅವ್ರಿಗೆ. ಓಕೆ ಓಕೆ ಸರ್, ಥ್ಯಾಂಕ್ ಯು, ಬಾಯ್. ಬಾಯ್. ಸಕ್ಕದಾಗಿರೋ ಮಾರ್ನಿಂಗಲ್ಲಿ ಏನೋ ಈ ಒಂದು ಟ್ರ್ಯಾಪಲ್ಲಿ ಮುಗಿಸ ಮುಂದಿನ ಬೊಮ್ಮಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ನೀವು ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿದ್ರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಕಳಿಸ್ಬೇಡಿ, ಟೈಪ್ ಮಾಡಿ ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil Prank Calls.